ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ಮೇಲೆ ಉಗ್ರರ ಗುಂಡಿನ ದಾಳಿ. ರಕ್ತ ಬೀಜಾಸುರರ ಕೃತ್ಯದ ಇನ್ನಷ್ಟು ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಕಳ್ಳದಾರಿಯಲ್ಲಿ ಬೈಸರನ್ಗೆ ಉಗ್ರರು ಎಂಟ್ರಿ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮರಗಿಡಗಳ ಮಧ್ಯೆ ಅವಿತುಕೊಂಡು ಉಗ್ರರು ಈ ಪ್ರದೇಶಕ್ಕೆ ಬಂದಿರ್ತಾರೆ. ಮರದಿಂದ ಜಿಗಿದು ಪ್ರವಾಸಿಗರ ಮೇಲೆ ಗುಂಡಿನ ಸುರಿಮಳೆಗೈದಿರ್ತಾರೆ ಈ ಪಾಪಿಗಳು. ಉಗ್ರರು ದಾಳಿ ನಡೆಸ್ತಾ ಇದ್ದಂತೆ ಪ್ರವಾಸಿಗರ ಕೂಗಾಟ, ಅರಚಾಟ, ಚೀರಾಟ ಜೋರಾಗಿರುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಪಹಲ್ಗಾಮ್ನಿಂದ ಗ್ರೌಂಡ್ ರಿಪೋರ್ಟ್. ಅವತ್ತು ನಡೆದಿದ್ದೇನು, ಯಾವ ರೀತಿ ಅಟ್ಯಾಕ್ ಮಾಡಿದ್ರು, ಎಲ್ಲಿಂದ ಉಗ್ರರ ಎಂಟ್ರಿ ಆಗಿತ್ತು, ಎಲ್ಲವನ್ನೂ ಕೂಡ ನಮ್ಮ ಪ್ರತಿನಿಧಿ ಶಬೀರ್ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ರಕ್ತ ಬೀಜಾಸುರರ ಕೃತ್ಯದ ಮತ್ತಷ್ಟು ಸ್ಫೋಟಕ ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಉಗ್ರರ ಎಂಟ್ರಿ ಯಾವಾಗುತ್ತೆ, ಹೇಗಾಗುತ್ತೆ, ಜೊತೆಗೆ ಆ ಬಂದೂಕಿನ ಗುಂಡಿನ ಶಬ್ದ ಹೇಗೆ ಭೋರ್ಗರಿತಾ ಇದೆ ಅನ್ನೋದನ್ನು, ಅದರ ಜೊತೆಗೆ ಸುತ್ತಲೂ ಕೂಡ ಹಿಮದಿಂದ ಆವೃತವಾಗಿರುವಂತಹ ಬೆಟ್ಟ, ಅದರ ನಡುವೆ ಕಾಡು, ಅದರ ಮಧ್ಯೆ ಇರುವಂತಹ ಜಾಗವೇ ಇದು. ಇದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಪ್ರವಾಸಿಗರಿರ್ತಾರೆ. ಮರದಿಂದ ಅಡಗಿ ಹೊರಬಂದಂತಹ ಉಗ್ರರು ಏಕಾಏಕಿಯಾಗಿ ಧರ್ಮವನ್ನು ಕೇಳಿ ಗುಂಡಿನ ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಗುಂಡಿನ ಶಬ್ದವೂ ಕೂಡ ನಿಮಗೆ ಕೇಳಿಸ್ತಾ ಇದೆ. ಜೊತೆಗೆ ಆ ಉಗ್ರರು, ಭಯೋತ್ಪಾದಕರು ಹೇಗೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನುವಂತಹ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಂದವರೇ ಹೆಸರು, ಧರ್ಮವನ್ನು ಕೇಳ್ತಾರೆ. ಹಿಂದೂ ಆಗಿದ್ರೆ ಅವರನ್ನು ಉಡೀಸ್ ಮಾಡ್ಕೊಂಡು ಬರುವಂತಹ ಕೆಲಸ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮುಂದುವರೆದಿದೆ ಭಾರತೀಯ ಸೇನೆಯ ಆಪರೇಷನ್. ಅವಿತು ಕುಳಿತಿರುವಂತಹ ಉಗ್ರರಿಗಾಗಿ ಸೇನಾಪಡೆಯ ಕೂಂಬಿಂಗ್ ಮುಂದುವರೆದಿದೆ. 14 ಸ್ಥಳೀಯ ಭಯೋತ್ಪಾದಕರ ಲೀಸ್ಟ್ ಅನ್ನು ಹಿಡಿದು ಅಖಾಡಕ್ಕೆ ಸೇನೆ ಎಂಟ್ರಿ ಕೊಟ್ಟಿದೆ. ಪಾಕ್ ಜೊತೆಗೆ ನಂಟು ಹೊಂದಿರುವಂತಹ ಉಗ್ರರ ಲೀಸ್ಟ್ ಅನ್ನು ಹಿಡಿದು ಸರ್ಚ್ ಮಾಡ್ತಾ ಇದೆ. ಲಷ್ಕರ್, ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಜೊತೆಗೆ ಯಾರ್ಯಾರು ನಂಟು ಹೊಂದಿದ್ರೋ ಅವರಿಗೆ ಖೆಡ್ಡಾ ತೋಡ್ತಾ ಇದೆ. ಜಮ್ಮು ಕಾಶ್ಮೀರದ ಅರಣ್ಯ ಪ್ರದೇಶಗಳು ಸೇರಿದಂತೆ ಮೂಲೆ ಮೂಲೆಯಲ್ಲೂ ಕೂಡ ಶೋಧ ಕಾರ್ಯಾಚರಣೆ. ಈ ಮೂಲಕ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯ ಆಪರೇಷನ್ ಕಾರ್ಯಾಚರಣೆ ಮುಂದುವರೆದಿದೆ. 2 ರೀತಿಯ ಉಗ್ರರು, ಒಂದು ಪಾಕಿಸ್ತಾನದಿಂದ ನುಸುಳಿಕೊಂಡು ಬಂದಿರುವಂತಹ ಉಗ್ರರು, ಮತ್ತೊಂದು ದೇಶದ ಒಳಗಡೆನೇ ಇದ್ದು ನಮ್ಮ ಜೊತೆಗೇನೆ ಇದ್ದು ಉಗ್ರರಿಗೆ ಸಹಕರಿಸುವವರು. 2 ರೀತಿಯ ಉಗ್ರರನ್ನು ಮಟ್ಟ ಹಾಕೋದಕ್ಕೆ ಈಗ ಭಾರತ ಸರ್ಕಾರ ನಿರ್ಧರಿಸಿದೆ. ಅದೇ ರೀತಿಯಲ್ಲಿಯೇ ಭಾರತೀಯ ಸೇನೆ ಫೀಲ್ಡಿಗಿಳಿದು ಕಾರ್ಯಾಚರಣೆ ಮಾಡ್ತಾ ಇದೆ. 170ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದುಕೊಂಡು ಅವರನ್ನು ವಿಚಾರಣೆಗೊಳಪಡಿಸಿ ಅದರಲ್ಲಿ 14 ಜನರನ್ನು ಉಗ್ರರಿಗೆ ಸಹಕರಿಸ್ತಾ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಅವರನ್ನೀಗ ತೀವ್ರ ವಿಚಾರಣೆಗೊಳಪಡಿಸ್ತಾ ಇದೆ. ಅವರು ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಕಾಶ್ಮೀರದ ಮತ್ತಷ್ಟು ಭಾಗದಲ್ಲಿ ಈಗ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಭಾರತೀಯ ಸೇನೆ ಮುಂದುವರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹೊರಗಿನ ಟೆರರಿಸ್ಟ್ಗಳಿಗಿಂತ ಒಳಗಿರುವಂತಹ ಹೈಬ್ರಿಡ್ ಟೆರರಿಸ್ಟ್ಗಳಿರ್ತಾರಲ್ಲ, ಅವರು ಮೋಸ್ಟ್ ಡೇಂಜರ್. ಅವರನ್ನು ಮಟ್ಟ ಹಾಕುವಂತಹ ಕೆಲಸ ಆಗಬೇಕಾಗಿದೆ. ಈ ಹೈಬ್ರಿಡ್ ಟೆರರಿಸ್ಟ್ಗಳು ಅಂದರೆ ನಮ್ಮ ಜೊತೆಗೇನೆ ಇರ್ತಾರೆ. ಅವರು ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕನ್ನು ಹೊಂದಿರ್ತಾರೆ. ಯಾವಾಗ ಜನ ಸೇರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಹೇಗೆ ಫಂಡಿಂಗ್ ಮಾಡಬೇಕು, ಎಲ್ಲದರ ಡೀಟೇಲ್ಸ್ ಅವರೇ ಕೊಡೋದು. ಈ ಕುಲ್ಗಾಮ್ನಲ್ಲಿ ಭಾರತೀಯ ಸೇನಾಪಡೆಯ ಕಾರ್ಯಾಚರಣೆ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. 2 ಉಗ್ರರನ್ನ ಸೇನಾಪಡೆ ಸೆರೆ ಹಿಡಿದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕುಲ್ಗಾಮ್ನ ಗುದಾರ್ ಅರಣ್ಯ ಪ್ರದೇಶದಲ್ಲಿ 2 ಉಗ್ರರು ಸೆರೆ ಸಿಕ್ಕಿದ್ದಾರೆ. ಕುಲ್ಗಾಮ್ನಲ್ಲಿ ಭಾರತೀಯ ಸೇನಾಪಡೆ ಕಾರ್ಯಾಚರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ 2 ಉಗ್ರರು ಸೆರೆ ಸಿಕ್ಕಿರುವಂತಹದ್ದು. ಅವರನ್ನ ವಿಚಾರಣೆಗೊಳಪಡಿಸಲಾಗಿದೆ. 24ನೇ ತಾರೀಕು ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯಲ್ಲಿ ಇವರ ಪಾತ್ರ ಏನಾದರೂ ಇತ್ತಾ, ಇವರು ಯಾವ ಸಂಘಟನೆಗೆ ಸೇರಿರೋರು, ಇವರಿಗೆ ಸ್ಥಳೀಯರಿಂದ ಹೇಗೆ ಸಹಕಾರ ಸಿಗ್ತಾ ಇತ್ತು, ಎಲ್ಲದರ ಬಗ್ಗೆಯೂ ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಕಾಶ್ಮೀರದ ಸುತ್ತಲೂ ಕೂಡ ಈಗ ಸೇನೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಸಮರ, ಮತ್ತೊಂದು ಕಡೆ ಈ ದೇಶದ ಒಳಗಡೆ ಇರುವಂತಹ ಟೆರರಿಸ್ಟ್ಗಳನ್ನು ಹುಡುಕಿ ಸದೆಬಡಿಯುವಂತಹ ಕೆಲಸ ಆಗ್ತಾ ಇದೆ. ಅವರನ್ನು ನಿರ್ನಾಮ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈಗಾಗಲೇ 2 ಉಗ್ರರನ್ನು ಸೆರೆ ಹಿಡಿದಿದ್ದಾರೆ ಸೇನಾಪಡೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಉಗ್ರರಿಗೆ ಸಂಬಂಧಪಟ್ಟಂತಹ ಮನೆ ಆಸ್ತಿಗಳನ್ನು ಕೂಡ ನಾಮಾವಶೇಷ ಮಾಡುವಂತಹ ಕೆಲಸಕ್ಕೆ ಸೇನೆ ಮುಂದಾಗ್ತಾ ಇದೆ. ಈ ಮೂಲಕ
26 ಜನ ಅಮಾಯಕರ ಸಾವಿಗೆ ಕಾರಣದಾದವರನ್ನು ನಾಮಾವಶೇಷ ಮಾಡಬೇಕು, ಅವರನ್ನು ಸರ್ವನಾಶ ಮಾಡಬೇಕು ಅಂತ ಹೇಳಿ ಸೇನೆ ಪಣ ತೊಟ್ಟಿರುವಂಥದ್ದು.